ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಡಿ ಬಾಗಿ, ಇಂಟರ್ವೆನ್ಷನ್ ಕಾರ್ಡಿಯಾಲಜಿಸ್ಟ್. ಗೆಳೆಯರು, ಇವತ್ತು ತುಂಬ ಪೇಷಂಟ್ಗಳು ನನ್ನ ಹತ್ರ ಬಂದು ಕೇಳೋದೇನೆಂದರೆ, ಸರ್ ಸ್ಟೆಂಟ್ ಹಾಕ್ದೇ ಆಂಜಿಯೋಪ್ಲಾಸ್ಟಿ ಮಾಡ್ದೇ ನಾವು ಬ್ಲಾಕ್ನ ಕ್ಲಿಯರ್ ಮಾಡ್ಬೋದಾ ಅನ್ನೋ ಕ್ವಶನ್ನು. ಇದಕ್ಕೆ ಉತ್ತರ ಏನಂತಂದರೆ, ನಮಗೆ ಫಸ್ಟು ಬ್ಲಾಕ್ ಆರ್ಟ್ರೀಸಲ್ಲಿ ಅಥವಾ ಹಾರ್ಟ್ ಆರ್ಟ್ರೀಸಲ್ಲಿ ಅಥವಾ ಮೆದುಳು ಆರ್ಟ್ರೀಸಲ್ಲಿ ಅಥವಾ ದೇಹದ ಬೇರೆ ಬೇರೆ ಒಂದು ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ತುಂಬಿಕೊಳ್ಳೋದು ಇದನ್ನ ಬ್ಲಾಕ್ ಆಗುತ್ತೆ. ಅದು ಯಾಕಾಗುತ್ತೆ ಅಂತ ತಿಳ್ಕೊಳ್ಬೇಕು. ಫಸ್ಟು ಒಂದು, ನಾನು ತುಂಬ ಸಲ ಮುಂಚೆ ಹೇಳಿರೋ ಥರ ವಯಸ್ಸಾಗೋದಾಗುತ್ತೆ, ಪುರುಷರಲ್ಲಿ ಜಾಸ್ತಿ ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು, ಸ್ಮೋಕಿಂಗು, ಆಲ್ಕೋಹಾಲು, ಎಕ್ಸಸೈಸ್ ಮಾಡದೇ ಇರೋದು, ಸ್ಟ್ರೆಸ್ಸು, ಫ್ಯಾಮಿಲಿ ಹಿಸ್ಟ್ರಿ, ಇವೆಲ್ಲ ಬೇರೆ ಬೇರೆ ಪೇಷಂಟ್ಗಳಿಗೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಗಳ ಅನುಗುಣವಾಗಿ ಕೆಲವರಿಗೆ ಕಡಿಮೆ ಬ್ಲಾಕ್ ಇರುತ್ತೆ, ಕೆಲವರಿಗೆ ತುಂಬ ಜಾಸ್ತಿ ಇರುತ್ತೆ, ಕೆಲವರಿಗೆ ಯಂಗ್ ಏಜಲ್ಲಿ ಆಗುತ್ತೆ, ಕೆಲವರಿಗೆ ಓಲ್ಡ್ ಏಜಲ್ಲಿ ಆಗುತ್ತೆ. ಏಜ್ ಮತ್ತು ಜೆಂಡರು ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ಬೇರೆ ಫ್ಯಾಕ್ಟರ್ಗೆ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಬ್ಲಾಕ್ ರಿಸ್ಕ್ನ ತರ್ಕೋಬೋದು. ಸೊ ಅದನ್ನು ನಾವು ಇನಿಷಿಯಲ್ ಆಗಿ ಪ್ರೈಮರಿ ಪ್ರಿವೆನ್ಷನ್ ಅಂತ ಕರಿತೀವಿ. ಅಂದರೆ ನನಗೆ 20 ವರ್ಷ 30 ವರ್ಷ ವಯಸ್ಸಾಗಿದೆ, ನನಗೆ 60 ವರ್ಷಕ್ಕೆ ಬ್ಲಾಕ್ ಆಗಬಾರ್ದು ಅಂದರೆ ನಾನು 20 ವರ್ಷದಿಂದನೇ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು, ಫುಡ್ ಹ್ಯಾಬಿಟ್ಸ್ನ ಕಂಟ್ರೋಲ್ ಮಾಡಿಕೊಂಡು, ಎಕ್ಸಸೈಸ್ ಮಾಡ್ತಾ, ಸ್ಟ್ರೆಸ್ ಕಂಟ್ರೋಲ್ ಮಾಡಿಕೊಂಡು, ಈ ಹ್ಯಾಬಿಟ್ಸ್ ಎಲ್ಲ ಬಿಟ್ಟು BP, ಶುಗರ್, ಕೊಲೆಸ್ಟ್ರಾಲ್ ಇದ್ದರೆ ಕಂಟ್ರೋಲ್ ಮಾಡ್ಕೊಂಡಿದ್ರೆ ನನಗೆ ಬ್ಲಾಕ್ 45-50 ವರ್ಷಕ್ಕೆ ಆಗೋದನ್ನು 65-70 ವರ್ಷಕ್ಕೆ ಆಗೋ ಥರ ಪೋಸ್ಟ್ಪೋನ್ ಮಾಡ್ಕೋಬೋದು. ಒಂದು ವೇಳೆ 65-70 ವರ್ಷ ಆದಮೇಲೆ ಸಾಮಾನ್ಯವಾಗಿ ಮೆಜಾರಿಟಿ ಜನರಿಗೆ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗಿದಿಲ್ಲ ಅಂತ ಮುಂಚೆ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೋದು. ಈಗ CT ಕೊರೋನರಿ ಆಂಜಿಯೋಗ್ರಫಿ ಅಂತ ಕರಿತೀವಿ, ಅಥವಾ CT ಕ್ಯಾಲ್ಸಿಯಂ ಸ್ಕೋರ್ ಅಂತ ಕರಿತೀವಿ, ಅಥವಾ ಟ್ರೆಡ್ಮಿಲ್ ಟೆಸ್ಟ್ ಅಂತ ಕರಿತೀವಿ. ಅದು ಮಾಡೋದ್ರಿಂದ ನಮಗೆ ಬ್ಲಾಕ್ ಇದೆಯಲ್ಲ ಅಂತ ಗೊತ್ತು ಮಾಡ್ಕೊಳ್ತೀವಿ. ಬ್ಲಾಕ್ ಒಂದು ವೇಳೆ ಇದೆ ಅಂತಂದರೆ, ಅದು 70% ಕಡಿಮೆ ಇದೆ ಅಂತಂದರೆ, ಅದಕ್ಕೆ ಈ ಕೊಲೆಸ್ಟ್ರಾಲ್ ಲವರಿಂಗ್ ಮೆಡಿಸಿನ್ ಸ್ಟಾಟಿನ್, ಯಾಕೆಂದರೆ ಬ್ಲಾಕ್ ಆಗೋದೇ ಕೊಲೆಸ್ಟ್ರಾಲ್ ಡಿಪಾಸಿಷನಿಂದ. ಸೊ ಈ ಕೊಲೆಸ್ಟ್ರಾಲಲ್ಲಿ LDL ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲು. ಅದನ್ನು ನಾವು ಎಷ್ಟು ಕಡಿಮೆ ಇಟ್ಕೊಳ್ತೀವೋ ಅಷ್ಟು ಆ ಬ್ಲಾಕ್ ಜಾಸ್ತಿ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಎಕ್ಸಾಂಪಲ್, ಈಗ 30% ಬ್ಲಾಕ್ ಇರೋದು ಒಂದು 2-5 ವರ್ಷದಲ್ಲಿ 70% ಆಗೋ ಥರ ಇದ್ದರೆ, ಮೆಡಿಸಿನ್ ತೊಗೊಂಡು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ 30% ಬ್ಲಾಕು ಒಂದು 10 ವರ್ಷದಲ್ಲಿ ಜಾಸ್ತಿ ಆಗ್ಬೋದು. ಸೊ ಆ ಬ್ಲಾಕ್ ಯಾವ ಗತಿಯಲ್ಲಿ, ಯಾವ ರೇಟಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆಯೋ ಆ ಸ್ಪೀಡ್ನ ಕಡಿಮೆ ಮಾಡೋದು ಹೊರತಾಗಿ ಇರೋ ಬ್ಲಾಕ್ನ ಕಂಪ್ಲೀಟಾಗಿ 40% ಬ್ಲಾಕ್ನ 0% ಮಾಡೋಕ್ಕೆ ಬರೋದಿಲ್ಲ. ಈಗ 70%ಗಿಂತ ಜಾಸ್ತಿ ಬ್ಲಾಕ್ ಇದ್ದರೆ ಅದು ಮೇಜರ್ ಆರ್ಟ್ರೀಸಲ್ಲಿ, ಈಗ ರೈಟ್ ಕಾರ್ನರ್ ಆರ್ಟ್ರಿ, ಲೆಫ್ಟ್ ಎಂಟರ್ ಆರ್ಟ್ರಿ, LCX ಮತ್ತು ಅದರದ್ದು ಕೆಲವೊಂದು ಬಿಗ್ ಬ್ರಾಂಚ್ಗಳು ಬರುತ್ತೆ. ಸೊ ಯಾವುದೇ ಆರ್ಟ್ರಿ 2 ಮಿಲಿಮೀಟರ್ಗಿಂತ ಜಾಸ್ತಿ ಇದೆ ಅಂತಂದರೆ ಡಯಾಮೀಟರು, ಮತ್ತು ಲೆಂತ್ 73 ಮಿಲಿಮೀಟರಷ್ಟು ಉದ್ದ ಇದೆ ಅಂತಂದರೆ, ಅಥವಾ 10% ಆಫ್ ದ ಹಾರ್ಟ್ ಮಸಲ್ಗಿಂತ ಜಾಸ್ತಿ ಏರಿಯಾ ಸಪ್ಲೈ ಮಾಡುತ್ತಂದರೆ ಅದು ಒಂದು ಇಂಪಾರ್ಟೆಂಟ್ ಆರ್ಟ್ರಿ. ಯಾಕೆಂದರೆ ಅದನ್ನು ಬ್ಲಾಕ್ ಆಗಿಬಿಟ್ರೆ 10% ಹಾರ್ಟ್ ಮಸಲ್ ಡ್ಯಾಮೇಜ್ ಆಗುತ್ತೆ, ಅಥವಾ ಆ ಏರಿಯಾಗೆ ಅಫೆಕ್ಟ್ ಆಗಿಬಿಟ್ಟು ಅದು ಮೇಜರ್ ಅಟ್ಯಾಕ್ ಥರ ಕಾಸ್ ಮಾಡ್ಬೋದು. ಮೇಜರ್ ಆರ್ಟ್ರೀಸಲ್ಲಿ ಬ್ಲಾಕ್ ಇದ್ದರೆ 70% ಜಾಸ್ತಿ ಇದ್ದರೆ ಅದು 100% ಹೋಗೋ ಚಾನ್ಸಸ್ ಭಾಳ ಹತ್ತಿರ. ವಿದಿನ್ ಡೇಸಲ್ಲಿ ಆಗ್ಬೋದು ಅಥವಾ ವಿದಿನ್ ಮಂತ್ಸಲ್ಲಿ ಆಗ್ಬೋದು. ಅದು ಯಾವಾಗ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಹೌದು, ಬ್ಲಾಕ್ ಇದೆ ಅಂದರೆ ಇದೆ, ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಕೆಲವೊಂದು ಮೆಡಿಸಿನ್ ತಗೋತಾ ಕಂಟಿನ್ಯೂ ಮಾಡ್ಕೊಂಡಿರ್ಬೋದು. ಯಾವುದು 70ಗಿಂತ ಜಾಸ್ತಿ % ಬ್ಲಾಕ್ ಇದೆಯೋ ಅದು ಕ್ರಿಟಿಕಲ್ ಅಂತ ಹೇಳ್ತೀವಿ, ಯಾಕೆ ಅದರಿಂದ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ. ಅದನ್ನು ಮಾತ್ರ ಕ್ಲಿಯರ್ ಮಾಡಿ, ಇನ್ನು ಬೇರೆ ಬ್ಲಾಕ್ಗಳಿಗೆಲ್ಲ ನಾವು ಏನು ಮೆಡಿಸಿನ್ ಕೊಡ್ತೀವಲ್ಲ, ಈಗ ಬ್ಲಡ್ ಥಿನ್ನರ್ಸ್ ಇರ್ಬೋದು ಅಥವಾ ಸ್ಟಾಟಿನ್ಸ್, ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಮಾತ್ರೆಗಳಿರ್ಬೋದು, ಅದು ತಗೊಳ್ಳೋದ್ರಿಂದ ಆ ಬ್ಲಾಕು ಜಾಸ್ತಿ ಆಗೋದನ್ನು ಕಂಟ್ರೋಲ್ ಮಾಡ್ಕೋಬೋದು. ಕೆಲವರು ಏನು ಮಾಡ್ತಾರೆ, ಈಗ ಮೇನ್ ಆರ್ಟ್ರಿಯಲ್ಲಿ 80%-90% ಬ್ಲಾಕ್ ಇರುತ್ತೆ. ಇಲ್ಲ, ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತೀನಿ, ನಾನು ಫುಡ್ ಹ್ಯಾಬಿಟ್ ಚೇಂಜ್ ಮಾಡ್ಕೊಳ್ತೀನಿ, ಅಥವಾ ನಾನು ಎಕ್ಸಸೈಸ್ ಮಾಡಿಬಿಟ್ಟು ಬ್ಲಾಕ್ನ ರಿವರ್ಸ್ ಮಾಡ್ತೀನಿ ಅಂತ ಹೋಗ್ತಾರೆ. ಅವೆಲ್ಲ ಪ್ರಾಕ್ಟಿಕಲಿ ಆಗೋದಿಲ್ಲ. ಅಂದರೆ ಬ್ಲಾಕ್ ರಿವರ್ಸ್ ಆಗೋದಿಲ್ಲ, ಬ್ಲಾಕ್ ಪ್ರೋಗ್ರೆಸ್ ಆಗೋದನ್ನೇ ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಹಾಗಂತ ಅಂದ್ಕೊಂಡು ಅದು 90% ಬ್ಲಾಕ್ ಇರೋದು ದಿಢೀರ್ ಅಂತ 100% ಆಗಿಬಿಟ್ರೆ, ಆ ಟೈಮಲ್ಲಿ ಅದು ಮೇಜರ್ ಆರ್ಟ್ರಿಯಲ್ಲಿ ಆದರೆ ಹಾರ್ಟ್ ಸಡನ್ ಸ್ಟಾಪ್ ಆಗಿ ಸಡನ್ ಕಾರ್ಡಿಯಾಕ್ ಡೆತ್ ಥರ ಆಗಿಬಿಡ್ಬೋದು. ಅಥವಾ ಒಂದು ವೇಳೆ 90% ಬ್ಲಾಕು 100% ಆದಾಗ ಇಮಿಡಿಯೇಟಾಗಿ ನಾವು ಆಸ್ಪತ್ರೆ ರೀಚ್ ಆಗಿಲ್ಲ, ಅಥವಾ ಆಸ್ಪತ್ರೆ ಹೋಗೋ ದಾರಿಯಲ್ಲಿ ಏನಾದರೂ BP ಹೆಚ್ಚು ಕಡಿಮೆ ಆಗಿ ಹಾರ್ಟ್ ಸ್ಟಾಪ್ ಆದರೆ, ಅಥವಾ ಆಸ್ಪತ್ರೆ ರೀಚ್ ಆದಮೇಲೆ ಕೂಡ ಏನಾದರೂ BP ಲೋ ಆಗಿ ಅಥವಾ ಲಂಗ್ಸ್ ನೀರು ತುಂಬಿಕೊಂಡು ಉಸಿರಾಟದ ಜಾಸ್ತಿ ಆಗಿ ವೆಂಟಿಲೇಟರೆಲ್ಲ ಹೋಗಿ ಆಮೇಲೆ ಹಾರ್ಟ್ ಸ್ಟಾಪ್ ಆದರೆ, ಅದನ್ನು ಅವಾಗ ನಾವೇನು ಮಾಡ್ತೀವಿ, ಇಲ್ಲ ಅದನ್ನು ಮುಂಚೆ ಕ್ಲೇಮ್ ಮಾಡ್ಕೊಂಡಿದ್ರೆ ಜೀವ ಉಳಿಬೋದು ಅನ್ನೋ ಥರ ಒಂದು ಗಿಲ್ಟ್ ಉಳ್ಕೊಂಡ್ಬಿಡುತ್ತೆ. ಸೊ ಬ್ಲಾಕ್ ಇದೆಯಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅದು ಪರ್ಸೆಂಟೇಜ್ 70ಗಿಂತ ಕಡಿಮೆ ಇದ್ದರೆ ಪ್ರಪಂಚದಲ್ಲಿ ಯಾವುದೇ ಡಾಕ್ಟರ್ ಆದರೂ ಕೂಡ ಅದಕ್ಕೆ ಸ್ಟೆಂಟ್ ಹಾಕ್ಬಾರ್ದು, ಅದು ಮೆಡಿಸಿನ್ ಮೇಲೆ ಕಂಟಿನ್ಯೂ ಮಾಡಬೇಕು. 70% ಜಾಸ್ತಿ ಇದೆ ಅಂತಂದರೆ, ಅದು ಮೇಜರ್ ಆರ್ಟರೀಸಲ್ಲಿ ಇದೆ ಅಂತಂದರೆ, ಅದಕ್ಕೆ ಈಗಿರೋ ಮೆಥಡಲ್ಲಿ ಆಂಜಿಯೋಪ್ಲಾಸ್ಟಿನೇ ಟ್ರೀಟ್ಮೆಂಟು. ಒಂದು ವೇಳೆ ಅದು ಬ್ಲಾಕ್ 3ಕ್ಕಿಂತ ಜಾಸ್ತಿ ಇದೆ, ಆಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗಲ್ಲ ಅಂದರೆ ಬೈಪಾಸ್ ಮಾಡ್ಬೋದು.